ಆತ್ಮೀಯರೇ ನಮಸ್ಕಾರ. ಪರಿವಾರ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ಮಣಿಕಂಠ ಸೂರ್ಯ. 2024 ಮುಗಿದೇ ಹೋಯ್ತು. 2025ಕ್ಕೆ ಸ್ವಾಗತವನ್ನು ಬಯಸೋಣ. ಹೊಸ ಕನಸುಗಳು, ಹೊಸ ಗುರಿಗಳು, ಹೊಸ ಆಶಯಗಳು ಎಲ್ಲದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಅದಕ್ಕೆ ಮೊದಲು ಪರಿವಾರ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ. ಮುಂದಿನ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಮೀರೆ ಹೊಸ ವರ್ಷವನ್ನು ಸ್ವಾಗತಿಸಲು ಇನ್ನೇನು ಕೆಲವು ಗಂಟೆಗಳು ಬಾಕಿ ಇದೆ. ಹೊಸ ವರ್ಷ ಅಂದ್ರೆ ಹೊಸ ನಿರೀಕ್ಷೆ ಮತ್ತು ಹೊಸ ಭರವಸೆ. ನಮ್ಮ ಬದುಕಿನಲ್ಲಿ ಎಲ್ಲವೂ ಚೆನ್ನಾಗಿರಲಿ ಎಂದು ಮನಸ್ಸು ಬಯಸುವುದು. ಅದರಂತೆ ಹೊಸ ವರ್ಷದೊಂದು ನಮ್ಮ ಸ್ನೇಹಿತರು, ಬಂಧು ಬಳಗಕ್ಕೆ ಈ ವರ್ಷ ಒಳಿತನ್ನೇ ಮಾಡಲಿ ಅಂತ ತುಂಬು ಮನಸ್ಸಿನಿಂದ ಆ ಭಗವಂತನಲ್ಲಿ ಕೇಳ್ಕೊತೀನಿ. 2025ರ ಹೊಸ ವರ್ಷದ 365 ದಿನಗಳ ಬದುಕಿನ ಪುಟ ತೆರೆದುಕೊಳ್ತಾ ಇದೆ. ಅದರಲ್ಲಿ ಒಳಿತನ್ನೇ ಬರೆಯುವ, ಖುಷಿಗಾಗಿ ಬಾಳುವ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಆತ್ಮೀಯರೇ, ಇನ್ನೊಂದು ಇಂಪಾರ್ಟೆಂಟ್ ವಿಚಾರ. ಮೊದಲನೇದಾಗಿ 2024ರವರೆಗೂ ನಮಗೆ ಮಾರ್ಗದರ್ಶನ ನೀಡಿದ ಪ್ರಕೃತಿಗೆ, ಭಗವಂತನಿಗೆ, ಪಂಚಭೂತಗಳಿಗೆ, ಸ್ನೇಹಿತರಿಗೆ, ಬಂಧು ಬಳಗದವರಿಗೆ, ನಿಮ್ಮ ಊರಿನ ಜನರಿಗೆ, ನಿಮ್ಮ ಸುತ್ತಮುತ್ತಲಿನ ಪರಿಸರಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳಿ. ಯಾಕೆ ಅಂದರೆ ಎಲ್ಲರೂ ನಮ್ಮ ಜೊತೆಗಿದ್ದಾಗಲೇ ನಮ್ಮ ಬದುಕು. ಕೆಲವರು ಕೆಟ್ಟದ್ದು ಮಾಡಿದ್ರು, ಅವರಿಂದನೂ ಯಾವುದಾದ್ರೂ ಪಾಠ ಕಲ್ತಿರ್ತೀವಿ. ಅವ್ರಿಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳಿ. ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದೆ. ಹೊಸ ವರ್ಷ ಅಂದರೆ ಹೊಸ ಹುರುಪು. ಇಲ್ಲಿಂದ ಬದುಕಿನ ಪುಸ್ತಕದ ಹೊಸ ಪುಟ ಆರಂಭ ಆಗಲಿ. ಸಮಯ ಎಂಬುದು ಬಲು ಅಮೂಲ್ಯ. ಕಳೆದು ಹೋದ ಕ್ಷಣ ಮತ್ತೆ ಸಿಗದು. ಹೀಗಾಗಿ ಈ ಬದುಕಿನ ಹೊಸ ಪುಟದಲ್ಲಿ ಯಶಸ್ಸು, ಖುಷಿ, ಶಾಂತಿ, ನೆಮ್ಮದಿಯ ನೆನಪುಗಳೇ ದಾಖಲಾಗುವಂತೆ ಮಾಡುವುದು ಮುಖ್ಯ. ಇದೇ ಹೊಸ ಹುರುಪಿನಲ್ಲಿ 2025ನೇ ವರ್ಷವನ್ನು ಸ್ವಾಗತಿಸೋಣ. ಹಳೆ ಕಹಿ ನೆನಪುಗಳು ಬೇಡ, ಸಿಹಿ ನೆನಪುಗಳೊಂದಿಗೆ ಹೊಸ ನಿರೀಕ್ಷೆ, ಭರವಸೆಯಿಂದ 2025 ಬದುಕಿನಲ್ಲಿ ಹೊಸ ಬದಲಾವಣೆ ತರಲಿ, ಹೊಸ ಚೈತನ್ಯ ತುಂಬಲಿ. ನಿಮ್ಮ ಕುಟುಂಬಕ್ಕೆ ಆರೋಗ್ಯ, ಸಡಗರ, ಯಶಸ್ಸು, ಸಮೃದ್ಧಿ, ಖುಷಿ ನೆಲೆಯಾಗಲಿ. ನಿಮ್ಮ ಪ್ರತಿಯೊಂದು ಹೆಜ್ಜೆಯೂ ಸುಖಕರವಾಗಿರಲಿ, ಕನಸುಗಳು ಈಡೇರಲಿ. ಹೊಸ ವರ್ಷ ನಿಮ್ಮ ಜೀವನದಲ್ಲಿ ನವೋಲ್ಲಾಸ ತುಂಬಲಿ, ಬದುಕು ಬಂಗಾರವಾಗಲಿ. ಎಲ್ಲರಿಗೂ 2025ರ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷ ನಮ್ಮ ಮುಂದಿದೆ. ಬದುಕಿನ ಹೊಸದೊಂದು ಅಧ್ಯಾಯ ನಮ್ಮ ಮುಂದಿದೆ. ಸರಿಯಾಗಿ ಬಾಳೋಣ, ಬಾಳನ್ನು ಬಂಗಾರವಾಗಿಸೋಣ. ನೋಡ್ತಾ ಇರಿ ಪರಿವಾರ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ. ನಮಸ್ಕಾರ.